ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಬಿಸಿಲಿಗೆ ತಂಪಾಗಿದೆ ಏನಾದರೂ ಐಸ್ ಕ್ರೀಮ್ ಆಗಿರೋದು ತಿಂದರೆ ಭಾರಿ ಟೇಸ್ಟ್ ಆಗ್ತದೆ, ಖುಷಿ ಸಹ ಆಗ್ತದೆ, ಜೀವಕ್ಕೆ ತಂಪು ಸಹ ಆಗ್ತದೆ. ಹಾಗೆ ಏನಾದರೂ ಒಂದು ಮಾಡುವ ಅಂತೇಳಿ ಡಿಸೈಡ್ ಮಾಡುವಾಗ ಒಂದು ರೆಸಿಪಿ ನೆನಪಾಯಿತು. ಹಾಗಾಗಿ ಒಂದು ರೆಸಿಪಿ ಮಾಡುವ. ನೋಡಿ ಎಷ್ಟು ಕ್ಲೀನಾಗಿ ಹನಿ ಬಂದಾಗ ಬರ್ತಾ ಉಂಟು, ಎಷ್ಟು ಟೇಸ್ಟ್, ಎಷ್ಟು ಕೋಲ್ಡ್ ಇರ್ತದೆ, ತುಂಬ ಸೂಪರಾಗಿರ್ತದೆ. ಅದು ಹೇಗೆ ಮಾಡೋದನ್ನು ನೋಡ್ಕೊಳ್ಳುವ. ನಾನಿಲ್ಲಿ ಒಂದು ದಾಳಿಂಬೆ ತೊಗೊಂಡಿದ್ದೀನಿ. ನಿಮಗೆ ಯಾವುದು ಇಷ್ಟ ಫ್ರೂಟ್ಸ್ ಇಟ್ಟು ಅದೆಲ್ಲ ಫ್ರೂಟ್ಸು ಸಹ ಹಾಕ್ಕೊಳ್ಳಿ. ನಾನಿಲ್ಲೊಂದು ದಾಳಿಂಬೆ ತೊಗೊಂಡಿದ್ದೀನಿ. ದಾಳಿಂಬೆಯಲ್ಲಿ ಮಿಡ್ಲಲ್ಲಿ ಕಪ್ಪಾಗಿರೋದು ಇರ್ತದೆ, ಅದನ್ನು ತೆಗೆದು ಎಕ್ಕಿ ಕ್ಲೀನಾಗಿ ಬಿಡಿಸಿಟ್ಕೊಳ್ಳಿ. ಒಂದು ದಾಳಿಂಬೆ ಆದರೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತಗೊಳ್ಳಿ. ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ, ಕಪ್ಪು ದ್ರಾಕ್ಷಿ ಎಲ್ಲ ಉಪ್ಪಾಕಿ ಚೆಂದ ಮಾಡಿ ತೊಳ್ಕೊಂಡು ನಿಮಗೆ ಯಾವುದು ಸಪೂರ ಬೇಕಾ, ಉದ್ದ ಬೇಕಾ, ಯಾವ ಡಿಸೈನಲ್ಲಿ ಬೇಕೋ ಹಾಗೆ ಕಟ್ ಮಾಡಿ ಇಟ್ಕೊಳ್ಳಿ. ಏಕೆಂದರೆ ಎಲ್ಲ ಫ್ರೂಟ್ಸ್ ಇದ್ದರೆ ಭಾರಿ ಚೆಂದ ಆಗ್ತದೆ. ಇದು ಕಿವಿ ಫ್ರೂಟ್ಸ್ ತೊಗೊಂಡಿದ್ದೀನಿ ನಾನು. ಅದನ್ನು ಮೇಲಿಂದ ಮೇಲೆ ತೆಳುವಾಗಿ ಸಿಪ್ಪೆ ತೆಗೆದಿಟ್ಕೊಳ್ಳಿ. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಡ್ರ್ಯಾಗನ್ ಫ್ರೂಟ್ ತೊಗೊಂಡಿದ್ದೀನಿ. ನಮಗೆ ಒಂದು ಅರ್ಧ ಭಾಗ ಬೇಕಾಗ್ಬೋದು. ನಿಮಗೆ ಒಂದು ಭಾಗ ಬೇಕಿದ್ದರೆ ಒಂದು ಭಾಗ ಹಾಕ್ಕೊಳ್ಳಿ. ಇದನ್ನೀಗ ತೆಳುವಾಗಿ ಸಿಪ್ಪೆ ತೆಕ್ಕೊಳ್ಳುವ ನಾವು. ಈಗ ಅದನ್ನು ಕಷ್ಟ ಆಗೋದಿಲ್ಲ ಸಿಪ್ಪೆ ತೆಗಿಲಿಕ್ಕೆ. ನೋಡಿ, ಈ ಥರ ತೆಗೆದ್ರೆ ಸಾಕು ಸಿಗ್ತದೆ. ಅದರಲ್ಲಿ ರೆಡ್ ಕಲರ್ ಸಿಗ್ತದೆ, ಆ ಕಲರ್ ಬೇಕಿದ್ರೆ ಸ್ವಲ್ಪ ತಗೊಳ್ಳಿ ಕಲರ್. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಕಟ್ ಮಾಡಿಟ್ಕೊಳ್ಳಿ. ಇದೆಲ್ಲ ಹಾಕಿದರೆ ಒಂದು ಸ್ವೀಟು ಆದಾಗೂ ಸಹ ಆಗ್ತದೆ, ಟೇಸ್ಟ್ ಸಹ ಆಗ್ತದೆ, ನೋಡಲಿಕ್ಕೆ ಸಹ ಚೆಂದ ಇರ್ತದೆ. ಒಂದು ಅರ್ಧ ಡ್ರ್ಯಾಗನ್ ಫ್ರೂಟ್ ತಗೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ಪೈನಾಪಲ್ಲು ಮತ್ತು ವಾಟರ್ ಮೆಲನ್ನು ಯಾವ್ದು ಬೇಕು ಎಲ್ಲ ಫ್ರೂಟ್ಸ್ ಸಹ ಕಟ್ ಮಾಡ್ಕೊಂಡು ಚೆಂದ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿಲ್ಲಿ ನಾನು 1-2 ಪೀಸು ತಗೊಂಡಿದ್ದೀನಿ. ಅದು ಪೈನಾಪಲ್ ತೆಗೆದು ಕಟ್ ಮಾಡಿದ್ದೀನಿ, ರೌಂಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸಹ ಡಿಸೈನ್ ಮಾಡಲಿಕ್ಕಿದ್ರೆ ಡಿಸೈನ್ ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಆಗ್ತದೆ. ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ತಪ್ಪಲೆ ಇಟ್ಟು ಆ ಸ್ಟೀಲ್ ತಪ್ಪಲೆಗೆ 2 ಲೋಟ ನೀರು ಹಾಕ್ಕೊಳ್ಳುವ. ಅದು 2 ಲೋಟ ನೀರು ಹಾಕಿ ನಾವು ಚೆಂದ ಮಾಡಿ ಅದು ಕುದಿಲಿಕ್ಕೆ ಬಿಡಬೇಕು. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನಾನಿಲ್ಲಿ ನನಗೆ ಬೇಕಿದ್ದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದು ನೋಡಿ, ಚೈನಾ ಗ್ರಾಸ್ ಅಂತ, ಅಗರ್ ಚೈನಾ ಗ್ರಾಸ್ ಅಂತ ಹೇಳ್ತಾರೆ. ಇದು ಎಲ್ಲ ಸಹ ಅಂಗಡಿಯಲ್ಲಿ ಸಿಗ್ತದೆ. ಇದನ್ನೊಂದು ಹೆಚ್ಚು ರೇಟ್ ಇಲ್ಲ ಇದಕ್ಕೊಂದು 20-25 ರೂಪಾಯಿ ಇರ್ಬೋದೇನೋ ಅಷ್ಟೇ. ಅದನ್ನೀಗ ನಾನು ಅರ್ಧ ಅಂಶ ಕಟ್ ಮಾಡಿ ಇದನ್ನು ಹಾಕ್ಕೊಳ್ಳಿ. ಒಂದು ಅರ್ಧ ಹಾಕಿದರೆ ಸಾಕು. ಹಾಕ್ಕೊಂಡು ನಾವು ಸ್ಪೂನ್ ಹಾಕಿ ಚೆಂದ ಮಾಡಿ ತಿರುಗಿಸ್ಕೊಡ್ತಾ ಇರಬೇಕಿದ್ದಾರೆ. ತಿರುಗಿಸ್ಕೊಡುವಾಗ ಅದು ಗಟ್ಟಿ ಆಗ್ತಾ ಬರ್ತದೆ. ನಾವು ಸಕ್ಕರೆ ಮತ್ತು ಚೈನಾ ಗ್ರಾಸ್ ಎಲ್ಲ ಮಿಕ್ಸ್ ಆಗಿ ಗಟ್ಟಿ ಆಗ್ತಾ ಬರ್ತದೆ. ನೋಡಿ, ಹೀಗೆ ಗಟ್ಟಿಯಾಗಿ ನೀರು ದಪ್ಪ ಆಗ್ತದೆ. ಇದನ್ನೀಗೆ ಸ್ವಲ್ಪ ಕುದಿ ಬಂದ ನಂತರ ಇದನ್ನು ಸ್ಟವ್ ಬಂದ್ ಮಾಡಿಬಿಟ್ಟು ತಣ್ಣಗಾಗ್ಲಿಕ್ಕೆ ಬಿಟ್ಟರೆ ಆಯಿತು. ನೋಡಿ, ಈ ಥರ ಇದೀಗ ತಣ್ಣಗಾಗುವಾಗ ಗಟ್ಟಿ ಆಗ್ತಾ ಬರ್ತದೆ. ನಾನಿಲ್ಲಿ ಎಲ್ಲ ಫ್ರೂಟ್ಸ್ ಇಟ್ಕೊಂಡು ಈ ಥರ ಡಿಸೈನ್ ಮಾಡಿದ್ದೆ. ನೋಡಿ, ಚೆಂದ ಮಾಡಿ ಈ ಥರ ಡಿಸೈನ್ ಮಾಡಿ ನನಗೆ ಖುಷಿ ಆಯಿತು. ಈ ಥರ ಡಿಸೈನ್ ಮಾಡಿದ್ರೆ ಚೆಂದ ಕಾಣ್ತದೆ ಅಂತ. ಆಗ ನಾನು ಮಾಡಿದ ಚೈನಾ ಗ್ರಾಸ್ ನೀರು ಉಂಟು ನೋಡಿ, ಇದು ಎಂತ ಅಂದರೆ ಇದು ತುಂಬ ತಣ್ಣಗೆ ಸಹ ಆಗಬಾರ್ದು, ತುಂಬ ಬಿಸಿ ಸಹ ಇರಬಾರ್ದು, ಅದಾದಲ್ಲಿರಬೇಕು. ಕೋಲ್ಡ್ ಇದ್ದರೆ ಒಂದು ಉಗುರು ಬೆಚ್ಚಗಿದ್ದರೆ ಸಾಕು. ಇದನ್ನೆಲ್ಲ ನಾನೀಗ ಹಾಕುವಾಗ ಎಂತಾಯಿತು ಅಂದರೆ, ಅದು ನಮಗೆ ವೇಟ್ ಇತ್ತಲ್ಲ, ದಾಳಿಂಬೆ ಎಲ್ಲ ಮೇಲೆ ಬಂದು ಡಿಸೈನ್ ಎಲ್ಲ ಹಾಳಾಯಿತು. ನಾನು ಹಾಕಿ ಒಂದು ಸ್ವಲ್ಪ ಹೊತ್ತಿಗೆ ಎಲ್ಲ ಹಾಳಾಯ್ತಿದ್ದು. ಮತ್ತೆ ಎಂತ ಮಾಡಿದೆ, ಇದನ್ನು ಹಾಕಿ ಇಟ್ಟು ನೋಡ್ತೇನೆ, ಇದು ಎಲ್ಲ ಹೀಗೆ ಬಂದಿದೆ. ಅದಕ್ಕೆ ನಾನು ಎಂತ ಮಾಡಿದೆ, ಅದನ್ನು ತೆಗೆದುಬಿಟ್ಟೆ. ಪೂರ ಎಲ್ಲ ಡಿಸೈನ್ ಮಾಡಿ ಆಗಿದೆ. ಆದ ನಂತರ ಹೀಗೆ ಆಯಿತು. ನೋಡಿ ಎಲ್ಲ ಮೇಲೆ ಪೈನಾಪಲ್ ಎಲ್ಲ ಮೇಲೆ ಬಂದುಬಿಡ್ತು, ದ್ರಾಕ್ಷಿ ಎಲ್ಲ ಮೇಲೆ ಬಂತು. ಅದಕ್ಕೆ ಎಂತ ಮಾಡಿದೆ, ನಾನು ಇದನ್ನು ತೆಗೆದುಬಿಟ್ಟೆ. ಒಳ್ಳೆ ಡಿಸೈನ್ ಮಾಡಬೇಕಂತವೇ ಎಲ್ಲ ಹಾಕಿದ್ದು, ಆದರೆ ಈಗಾಯಿತು. ನೋಡಿ, ಮತ್ತೆ ನಾನು ಬೇರೆ ಡಿಸೈನ್ ಮಾಡಿದೆ. ಸೂಪರಾಗಿ ಡಿಸೈನ್ ಮಾಡಿ ಅದರ ಮೇಲೆಲ್ಲ ನೋಡಿ ಇದನ್ನೆಲ್ಲ ಇಟ್ಟು ಚೆಂದ ಮಾಡಿ ಡಿಸೈನ್ ಮಾಡಿದೆ. ನೋಡಿ, ಅದನ್ನು ತೆಗೆದು ಬೇರೆ ಡಿಸೈನ್ ಮಾಡಿದೆ. ಬೇರೆ ಡಿಸೈನ್ ಮಾಡಿದ ನಂತರ ಚೆಂದ ಆಯ್ತು ನೋಡಿ. ಆಗ ತಣ್ಣಗಾಗಲಿಕ್ಕೆ ಬಿಡಬೇಕಿದ್ದು. 1-2 ಗಂಟೆ ಟೈಮಲ್ಲಿ ಫ್ರಿಜ್ಜಲ್ಲಿ ಇಟ್ಟುಬಿಡಿ. ಆನಂತರ ಇದನ್ನೆಲ್ಲ ಬಡ್ತು ಹೀಗೆ ತೆಗೆದರೆ ಸಾಕು. ಸೂಪರಾಗಿ ಪುಡ್ಡಿಂಗ್, ಸೂಪರಾಗಿದೆ. ಐಸ್ ಕ್ರೀಮ್ ತಿಂದಾಗ ಆಗ್ತದೆ, ಅಷ್ಟು ಸಹ ಖುಷಿ ಆಗ್ತದೆ ತಿನ್ನುವಾಗ. ಸ್ವೀಟಾಗಿ ಸಿಗ್ತದೆ ನೋಡಿ, ಫ್ರೂಟ್ಸ್ ಎಲ್ಲ ಸಿಗ್ತದಲ್ಲ. ನೋಡಿ, ಡಿಸೈನ್ ಎಷ್ಟು ಚೆಂದ ಕಾಣ್ತಾ ಉಂಟು ನೋಡಿ. ಹಾಗೆ ನೀವು ಒಂದು ಸಲ ಮಾಡಿ ನೋಡಿ, ಹೇಗಾಗ್ತದೆ ನನ್ನ ಕಮೆಂಟ್ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡೋದಂತ ಮರಿಬೇಡಿ.
ಹಾಗೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.